ಓಂ ಶಾಂತಿ ರೀ. ಇವತ್ತಿನ ಟಾಪಿಕ್ ನಾವು ನೋಡ್ತಾ ಇದ್ದೀವಿ ರೀ, ಬಾಬಾನ ನೆನಪು ಮಾಡಲಿಕ್ಕೆ ನಮಗೇನು ಬೇಕಾಕೈತಿ? ಏಕಾಗ್ರತೆ ಶಕ್ತಿ ಬೇಕಾಕೈತಿ. ಏಕಾಗ್ರತೆ ಶಕ್ತಿ ನಮ್ಮಲ್ಲಿ ಎಷ್ಟು ಜಾಸ್ತಿ ಇರ್ತೈತಿ ಅಷ್ಟು ವೇಗವಾಗಿ ನಾವು ಪರಮಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ. ಆದರೆ ಏಕಾಗ್ರತೆ ಶಕ್ತಿಯೊಳಗೆ ಬಾಬಾ ಏನಂತಾನಂದ್ರೆ, ಮನ ಬುದ್ಧಿ ಜೊತೆಗೆ ಹೋಗಬೇಕು. ಮನಸ್ಸು ಸಂಕಲ್ಪ ಮಾಡಬೇಕು, ಬುದ್ಧಿ ಅದ್ರ ಜೊತೆ ಹೋದಾಗ ನಿಮ್ದು ಏನಾಕೈತೆ ಅಂತಾರೀ ಬಾಬಾ? ಏಕಾಗ್ರತೆ ಆಕೈತಿ. ಬುದ್ಧಿ ಕೆಲಸ ಏನು ಹೇಳ್ರಿ ನೋಡೋಣ. ಬುದ್ಧಿ ಕೆಲಸ ಏನು? ಬುದ್ಧಿ ಕೆಲಸ ನಿರ್ಣಯ ತಗೊಳ್ತು. ಬುದ್ಧಿ ಕೆಲಸ ಅದರದ್ದು ವಿಶೇಷವಾಗಿ ಅದ್ರ ಮೇನ್ ಇಂಪಾರ್ಟೆಂಟ್ ಬುದ್ಧಿ ಕೆಲಸ ಏನಂದ್ರೆ ಅದ್ರ ಚಿತ್ರವನ್ನು ನಿರ್ಮಾಣ ಮಾಡ್ತೈತಿ, ವಿಜುವಲೈಸೇಷನ್ ಮಾಡ್ತೈತಿ, ಇಮ್ಯಾಜಿನೇಷನ್ ಮಾಡ್ತೈತಿ. ಇವತ್ತು ಯಾರೋ ಜಗತ್ತಿನಲ್ಲಿ ಫೇಮಸ್ ಆಗಿದ್ದಾರೋ, ಸಕ್ಸಸ್ ಆಗಿದ್ದಾರಂದ್ರೆ ಒಂದು ಒಳಗಡೆ ಮೊದಲು ಚಿತ್ರೀಕರಣ ಆಗೈತಿ, ಆಮೇಲೆ ಹೊರಗಡೆ ಚಿತ್ರೀಕರಣ. ಈಗ ಮನೆ ಕಟ್ಟಬೇಕಾದ್ರೂ ಡಿಸೈನ್ ಮಾಡೋ ವ್ಯಕ್ತಿ ಮೊದಲು ಮನಸ್ಸಿನಾಗ ಡಿಸೈನ್ ಮಾಡ್ಕೊಂಡಿರ್ತಾನೆ. ಈ ರೂಮ್ ಇಲ್ಲೇ ಬರಬೇಕು, ಈ ನೆಲ ಇಲ್ಲಿ ಬರಬೇಕು, ಇದು ಇಲ್ಲಿ ಬರಬೇಕು, ಇಲ್ಲಿ ಬಂದಮೇಲೆ ಆಮೇಲೆ ಪ್ರಾಕ್ಟಿಕಲಲ್ಲಿ ಡಿಸೈನ್ ಮಾಡ್ತಾನೋ. ಪ್ರಾಕ್ಟಿಕಲದಲ್ಲೂ ಮನೆ ಆ ರೀತಿ ಆಕೈತಿ. ಖರೆ ಫಸ್ಟ್ ಎಲ್ಲಿ ಶುರು ಆಕೈತೆ ರೀ? ನಮ್ಮ ಬುದ್ಧಿ ಒಳಗೆ ಶುರು ಆಕೈತಿ. ಈಗ ವೆರಿ ಇಂಪಾರ್ಟೆಂಟ್. ಬಾಬಾ ಹೇಳ್ತಾನೆ, ಮಾಯಾ ಅಟ್ಯಾಕ್ ಮಾಡೋದ ಬುದ್ಧಿಗೆ. ಯಾಕೆ? ಚಿತ್ರನ ಕಟ್ ಮಾಡಿ ಸುಗಿದು ಬಿಡ್ತೈತೆ. ಅದಕ್ಕೆ ಬಾಬಾ ಹೇಳ್ತಾನು, ಯೂಟ್ಯೂಬ್ ನೋಡಬೇಡ್ರಿ, ಫಿಲ್ಮ್ಗಳನ್ನ ನೋಡಬೇಡ್ರಿ, ಯಾವುದೋ ಯಾರೋ ವ್ಯಕ್ತಿನ ದೇಹ ನೋಡಬೇಡ್ರಿ. ಯಾಕೆ ಹೇಳ್ತಾನೆ ರೀ? ಬುದ್ಧಿ ಮೇಲೆ ಮಲೇಚ್ ಬಂದುಬಿಡ್ತೈತಿ. ಬುದ್ಧಿ ಏನಾಗ್ತೈತಿ? ಕರಪ್ಟ್ ಆಕೈತಿ. ಬುದ್ಧಿ ಮೇಲೆ ಹೊಲಸು ಬಂದು ಕೂತು ಬಿಡ್ತೈತಿ. ಅವಾಗ ನೀವು ಎಷ್ಟು ಪರಂಧಾಮಕ್ಕೆ ಹಾರಬೇಕಂದ್ರೂ ಕೂಡ ಹಾರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ನೋಡ್ರಿ ಬಾಬಾ ಏನಂದ, ಯಾವ ದೇಹದಾರಿನೂ ನೆನಪು ಬರಬಾರ್ದು. ಯಾಕೆ? ಬುದ್ಧಿನಾಗ ಅವರ ಬಂದು ಕೂತ್ಬಿಟ್ರೆ ಮುಗಿದ್ಲ. ಅದಕ್ಕೆ ಮನಸ್ಸಿಗೆ ವಿಚಾರ ಮಾಡ್ತೈತೆ. ಬುದ್ಧಿ ಏನು ಮಾಡ್ತೈತೆ? ಆ ವ್ಯಕ್ತಿ ಪಿಕ್ಚರ್ ಮನಸ್ಸಿನಾಗ ಬಂದು ಕೂತು ಬಿಡ್ತೈತೆ. ಆ ವ್ಯಕ್ತಿ ಪಿಕ್ಚರ್ ಮನಸ್ಸಿನಾಗ ಬಂದು ಕೂಡಲೇ ಆ ವ್ಯಕ್ತಿ ಪ್ರತಿನ ಸಂಕಲ್ಪ ಹಿಡಿತಾನೆ, ಬಾಬಾ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟ್ ರೀ. ಅದಕ್ಕೆ ಬಾಬಾ ಹೇಳ್ತಾನೆ, पीछे आने वाले भी 3 महीने आने वाले भी आगे जा सकते हैं, क्योंकि बुद्धि योग स्पष्ट है, शुद्ध है. मत बाबा इतनू ಹೇಳ್ತಾನೆ, छोटे छोटे बच्चे बहुत आगे जा सकते हैं. क्यों? ಬುದ್ಧಿ ಶುದ್ಧ ಅಲ್ರಿ, ಸ್ವಚ್ಛ ಅಲ್ರಿ. ಯಾಕಂದ್ರೆ ಬೇಗ ವಿಜುವಲೈಸೇಷನ್ ಮಾಡ್ತಾರೋ, ಚಿತ್ರೀಕರಣ ಮಾಡ್ತಾರೋ, ಇಮ್ಯಾಜಿನೇಷನ್ ಮಾಡ್ತಾರೋ. ಈಗ ನೀವು ತಗೋರಿ, ನಿಮಗೆ ಯಾರಿಗೆ ಯೋಗ ರುಚಿ ಹತ್ತೈತಂದ್ರೆ ನಿಮ್ದು ಚಿತ್ರೀಕರಣ ಯಾರ್ದು ಚಲೋ ಐತೆ ನೋಡ್ರಿ, ನಿಮ್ಗೆ ಯೋಗ ರುಚಿ ಹತ್ತೈತಿ. ನಿಮ್ದು ಚಿತ್ರೀಕರಣ ಚಲೋ ಇರಲಿಲ್ಲ, ನಿಮ್ಗೆ ಬಾಬಾನ್ ರೂಮ್ನಾಗ ಯೋಗದಲ್ಲಿ ಕುಂದಿರ್ಬೇಕಂತ ಅನ್ಸಂಗೇ ಇಲ್ರಿ. ಬರೇ ಸಂಕಲ್ಪ ಮಾಡತ್ತೆ, ನಮ್ಮ ಅಸ್ತ ಸರ್ವಶಕ್ತಿಮಾನ ಶಿವಶಕ್ತಿ, ನಾ ನಿರ್ವಿಘ್ನ, ನಾನು ಮಹಾವೀರ್, ನಾ ದುರ್ಗಾ, ನಾ ಕಾಳಿ ಅಂತ ಸಂಕಲ್ಪ ಮಾಡತ್ತೇವ್ರಿ. ಕರೆ ಆ ಸಂಕಲ್ಪ ಜೊತೆಗೆ ಚಿತ್ರೀಕರಣ ಐತನ್ನ ನೋಡ್ಕೋರಿ. ಅದ್ರ ಜೊತೆ ಚಿತ್ರೀಕರಣ ಇರಲಿಲ್ಲ, ನಮಗೆ ಯೋಗ ಹತ್ತಂಗಿಲ್ಲ. 1.5 ತಾಸು ಕೂತೀರಿ, 3 ತಾಸು ಕೂತೀರಿ, 2 ತಾಸು ಕೂತೀರಿ, ಯಾಕೋ ಅಟ್ಟು ಹತ್ತಲಿಲ್ರಿ. ಕರೆ ಯಾವತ್ತೋ ಒಂದು ದಿವಸ ಸ್ಪಷ್ಟ ಪರಮಧಾಮ, ಸ್ಪಷ್ಟ ಕಿರಣಗಳು ಕಾಣಿಸ್ದಾಗ ಅದು ಎಷ್ಟು ಖುಷಿಯಾಗಿರ್ತೈತ್ರಿ ಅವತ್ತು. ಈಗ ನೋಡ್ರಿ ಬಾಬಾನು ನೋಡ್ರಿ, ಸಾಕ್ಷಾತ್ಕಾರ ಮೇ ಬಿ ಬಹುತ್ ಮತ್ ಜಾನ. ಅದು ಯಾಕೆ ಸಾಕ್ಷಾತ್ಕಾರ ರುಚಿ ಹತ್ತತ್ ಹೇಳ್ರಿ? ಯಾಕಂದ್ರೆ ಚಿತ್ರೀಕರಣ ಐತಿ. ನಮ್ಗೆ ಫಿಲ್ಮ್ ಮತ್ತು ನಮ್ಗೆ ಫೋನ್, ನಮ್ಮ ಮೊಬೈಲ್ ಅದು ಯಾಕೆ ಚಲೋ ಅನ್ನಿಸ್ತೈತ್ರಿ? ಚಿತ್ರ ಐತಿ. ಚಿತ್ರಕ್ಕೆ ಏನಾಕೈತಿ? ಆಕರ್ಷಣೆ ಆಕೈತಿ. ಈಗ ಸದ್ಯ ಮುರಳಿ ಪಾಯಿಂಟ್ಸ್ ನಿಮ್ಗೆ ಕೇಳಿದ್ರೆ ಎಷ್ಟು ನೆನಪಿರ್ತೈತೆ ಗೊತ್ತಿಲ್ಲ. ಕರೆ ಈಗ ಸದ್ಯ ನಾ ಒಂದು ಫಿಲ್ಮ್ ತೋರಿಸಿದ್ರೆ ನಿಮ್ಗೆ ಎಷ್ಟು ನೆನಪಿರ್ತೈತೆ ರೀ? ಅಷ್ಟು ನೆನಪಿರ್ತೈತೆ. ಅಥವಾ ಬೇಕಾದ ಸೂಕ್ಷ್ಮ ಮಾತುಗಳು, ಆ ಕಡೆ ನೋಡ್ದ ಹೂ ಅಲ್ಲಿ ಇಟ್ಟಿದ್ದ ಅಂದ್ರೆ ಯಾವ ಟೇಬಲ್ ಮ್ಯಾಗ ಇಟ್ಟಿದ್ದ, ಯಾವ ಕಲರ್ನಾಗ ಇಟ್ಟಿದ್ದ ಅದನ್ನು ಸೇತ್ ಹೇಳ್ತೀರಿ. ನಾವು ಅಷ್ಟು ನೋಡಿರಲಿಲ್ಲ ಅಂದ್ರೆ ಅಷ್ಟು ಯೋಚನೆ ಮಾಡಿರಿ. ನಮ್ಮ ಬ್ರೈನಿನಲ್ಲಿ, ನಮ್ಮ ಮನ ಬುದ್ಧಿಯಲ್ಲಿ ಎಷ್ಟು ಕೆಪಾಸಿಟಿ ಐತಿ ಒಂದು ಕ್ಯಾಪ್ಚರ್. ಮತ್ತು ಇದು ಎಂಥ ಆತ್ಮ ಐತಂದ್ರೆ 84 ಜನ್ಮದ ಆತ್ಮ ಐತ್ರಿ. ಅಂದ್ರೆ ಎಷ್ಟರೇ ಚಿತ್ರೀಕರಣ ಇದ್ರ ಮೇಲೆ ಇರ್ಬೋದು, ಯೋಚನೆ ಮಾಡಿ. ಈಗ ಆ ಚಿತ್ರೀಕರಣಗಳನ್ನ ಎಲ್ಲ ತೆಗೆದು ಒಬ್ಬ ಬಿಂದು ಪಾಯಿಂಟನ್ನು ಹಾಕ್ಬೇಕಾಗೈತ್ರಿ. ಅದಕ್ಕೆ ಮತ್ತೆ ಈ ಸಮಯನ ಮಾಯಾನಗರಿ ಹೆಂಗೈತಂದ್ರೆ ಫೋನ್ ಒಂದು. ಅದಕ್ಕೆ ನನ್ನ ಬಾಬಾ ಯಾಕೆ ಹೇಳ್ತಾನೆ, ಮಲೇಚ್ ಮಾಡ್ಕೋಬೇಡ್ರಿ, ಹೊಲಸು ಮಾಡ್ಕೋಬೇಡ್ರಿ. ಯೂಟ್ಯೂಬ, ಫೋನ, ವಾಟ್ಸಪ್ ಇವು ಎಲ್ಲದರಿಂದ ದೂರ ರೀ. ಎಷ್ಟು ಬೇಕು ಅಟ್ಟ ನೋಡಿ ಹೊರಗೆ ಬರ್ರಿ.
ಕರೆ ಏನು ಮಾಡ್ತಾವೆ, ಎಟ್ಟೆಟ್ ವ್ಯಕ್ತಿಗಳು ಈ ಬುದ್ಧಿ ರೂಪಿ ಪಾತ್ರೆಗೆ ಕುಂಡ್ಕೋತ ಹೋಗ್ತಾವೆ. ನಮ್ಮ ಶಿವ ಬಾಬಾ ಬಿಂದು ಏನಾಗ್ತಾನೆ ರೀ, ಕಿಸಕ್ ಏನ್ರಿ ಜಾರಿ ಹೋಗಿಬಿಡ್ತ. ಹೇಳ್ತಾರೆ, ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ನಾಲೆಜ್ ಅತ್ರಿ. ನೋಡ್ರಿ ಎಂಥ ಮಹತ್ವದ್ರಿ. ನಿಮ್ಮ ಕಡೆ ಎಷ್ಟೋ ಜ್ಞಾನ ಇರ್ಬೋದು, ಕರೆ ನಿಮ್ಮಲ್ಲಿ ಮಾಡುವಂಥ ಶಕ್ತಿ ಇರಲಿಲ್ಲ ಅಂದ್ರೆ ಜ್ಞಾನ ಏನೂ ಇಲ್ಲ ಅಂತ್ರಿ. ಇನ್ನೊಂದು ಮಾತು ರೀ, ಪಿಕ್ಚರ್ ಈಸ್ ಮೋರ್ ವರ್ತ್ ದ್ಯಾನ್ ದ 1000 ಆಫ್ ವರ್ಡ್ಸ್ ಅಂತ್ರಿ. ನನ್ನ ಮಾತು ಈಗ ಸದ್ಯ ನಾ ಮಾತಾಡ್ತಿರ್ಬೇಕು, ಸದ್ಯ ನೀವು ಏನು ಹೇಳ್ತಿರ್ಲಾಕರು ಒಂದು ಫಿಲ್ಮ್ ತೋರಿಸ್ಬಿಟ್ರೆ ಸಾಕು, ನಮ್ಗೆ ಗೊತ್ತಾಕತ್ತಿ. ಅಂದ್ರೆ ನಿಮ್ಮ 1000 ವರ್ಡ್ಸ್ಗಿಂತನೂ ಒಂದು ಪಿಕ್ಚರ್ ಹೇಳ್ಬಿಡ್ತೈತೆ. ಅದಕ್ಕೆ ಬಾಬಾ ಏನು ಹೇಳ್ತಾನೆ ಗೊತ್ತೇನ್ರಿ, ಅಬ ಲಾಸ್ಟ್ ಸೇವಾ ಕೌನ್ ಸಾ ಬಚ್ಚಾ ಹೈ, ना लास्ट सेवा कौन सा बच्चा है, कौन सा सेवा अभी जो आ रहा है अव्यक्त मुरली में बाबा बोलते हैं ना, कौन सा सेवा बाबा बोलते हैं, ಅದು ಹೆಂಗ್ರಿ, वही चलन चेहरे से अभी हम क्या कर रहे थे, बात कर रहे थे, ನಾವು ಭಾಷಣ ಮಾಡತ್ತಿದೆ. ಚಲನ್ ಚೈರಾ ಅದಕ್ಕೆ ನೋಡ್ರಿ ಲೈನ್ ಇಂಪಾರ್ಟೆಂಟ್. ಪಿಕ್ಚರ್ ಈಸ್ ಮೋರ್ ವರ್ತ್ ದ್ಯಾನ್ ದ 1000 ಆಫ್ ವರ್ಡ್ಸ್. ನಿಮ್ಮ ಒಂದು ಚಿತ್ರ ನಿಮಗೆಲ್ಲ ಹೇಳ್ತೇವೆ. ಈಗ ನಾವು ಅವ್ರು ಭಾಳ ಚಲೋ ಅದ, ಅವ್ರ ಮುಖ ನಮಗೇನು ಹಂಗೆ ಅನ್ನಿಸ್ವಾತ್ರಿ ಅಂದ್ಬಿಡ್ತಾರ ಅವ್ರ. ಈಗ ನಾವಂತೆ ಬಾರೋ, ನಿಮ್ಮ ಹುಡುಗಗೆ ಅಂತಿರ್ತೀವಿ ನೋಡ್ರಿ, ಬಾರೋ ಪಿ ಬಾರೋ ಬಾರ, ಅಥವಾ ನಿಮ್ಗೆ ಯಾರೋ ಮನ್ಯಾಗಿನವ್ರು ಹೇಳ್ತೈತೆ, ನಿಮ್ಮನ್ನು ನೋಡಿ ಅನ್ಸಾತೈತಿ ಅಂತಾರೆ ನೋಡ್ರಿ ಅವರು. ಹಂಗೆ ನೋಡ್ರಿ, ಅದಕ್ಕೆ ರೀ ಎಲ್ಲರಿಗೂ ಏನು ಬೇಕು ರೀ, ಈಗ ಚಲನೆ, ನಾವು ಹೆಂಗೆ ಅದೇವಿ, ನಮ್ಮ ಮುಖ ಲಕ್ಷಣ ಹೆಂಗೆ ಅದಾವೆ, ಎಷ್ಟು ಹರ್ಷಿತಿರ್ತೀವಿ, ಅದು ಈಗ ವೆರಿ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಲಕ್ಷ ಕೊಟ್ಟು ಕೇಳ್ರಿ, ಇದನ್ನು ನಮ್ಮ ಲೈಫ್ನಾಗ ಮಾಡ್ಬೋದು. ನಾ 2 ದಿವಸ ಆತ್ರಿ ಇದ್ರ ಮೇಲೆ ಥಿಂಕಿಂಗ್ ಮಾಡೋಕತ್ತ, ನಾ ಸ್ಟಾರ್ಟ್ ಮಾಡಿ, ನೀವು ಮಾಡಿರಿ. ಒಬ್ಬ ಅಮೇರಿಕಾ ದೇಶನಾಗ ಖರೆ ಕಚ್ಚ ಬಾಸ್ಕೆಟ್ ಪ್ಲೇಯರ್ಸನ್ನು ಅವ್ರನ್ನ ಏನು ಮಾಡಿದ್ರು ಅಂದ್ರೆ ಪ್ರಾಕ್ಟೀಸ್ ಮಾಡ್ಸಕ್ಕೆ ಹಚ್ಚಿದ್ರು. ಒಬ್ರನ್ನ ರೂಮ್ನಾಗ ಒಂದು 20 ಜನರನ್ನ ಕೂಡಿ ತಲೆ ಒಳಗನ ವಿಜುವಲೈಸೇಷನ್ ಮಾಡ್ಸಕ್ಕೆ ಹಚ್ಚಿದ್ರು. ನಾ ಹಿಂಗೆ ಬಾಸ್ಕೆಟ್ ಬಾಲ್ ಮಾಡಾಕತ್ತೀನಿ, ನಾ ಹಾಕಾಕತ್ತೀನಿ. ಅವ್ರಿಗೂ ಅದ ಪ್ರಾಕ್ಟೀಸ್ ರೀ, ಇವ್ರಿಗೂ ಅದ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮಾಡಿದ್ಮೇಲೆ ಲಾಸ್ಟಿಗೆ ರಿಸಲ್ಟ್ ನೋಡಿದ್ರು, ಇವ್ರೇನು ಖರೆ ಕಚ್ಚ ಬೆವರು ಸುರಿಸಿ ಸೂರ್ಯನಾಗಿ ನಿಂತು ಏನು ಪರಿಶ್ರಮ ಪಟ್ರ ಅಟ್ಟ ಬ್ರೈನ್ ಅದ ವೇವ್ಸ್ ಕ್ರಿಯೇಟ್ ಆಗೈತೆ. ಬಿಕಾಸ್ ಬ್ರೈನ್ ಡಸ್ ನಾಟ್ ಡಿಫ್ರೆನ್ಶಿಯೇಟ್, ಯು ಆರ್ ಡೂಯಿಂಗ್ ಇಟ್ ಪ್ರಾಕ್ಟಿಕಲ್ ಆರ್ ಯು ಆರ್ ನಾಟ್ ಡೂಯಿಂಗ್ ಪ್ರಾಕ್ಟಿಕಲ್. ನೀವು ಪ್ರಾಕ್ಟಿಕಲ್ ಮಾಡಲಿಲ್ಲ ಅಂದ್ರೂ ನಡಿತೈತ್ರಿ, ಬ್ರೈನಿಗೆ ಗೊತ್ತಾಗೋದಿಲ್ಲ ನೀ ಖರೆ ಕಚ್ಚ ನೀ ಮಾಡಾಕತ್ತಿ ಅಂತ ಹೇಳಿ. ನೀ ಖರೆ ಕಚ್ಚ ಬಾಸ್ಕೆಟ್ಬಾಲ್ ಆಡಾತಿ ಅಂತ ಬರೀ ವಿಚಾರ ಮಾಡಾಕತ್ತಿ, ವಿಚಾರ ಮಾಡಿ ಪ್ಲಸ್ ಏನು ಮಾಡತ್ತಿ, ದೃಶ್ಯವನ್ನ ನೋಡಾಕತ್ತಿ. ಬ್ರೈನಿಗೆ ದೃಶ್ಯವನ್ನ ನೋಡ್ತಂದ್ರೆ ಅದಕ್ಕೆ ಡಿಫ್ರೆನ್ಶಿಯೇಟೇ ಗೊತ್ತಾಗೋದಿಲ್ಲ. ನೀನು ಬಾಸ್ಕೆಟ್ಬಾಲ್ ತೊಗೊಂಡು ಆಡಾಕತ್ತೀಯೋ ಇಲ್ಲೋ ಅದಕ್ಕೆ ಅದು ಗೊತ್ತಾಗೋದಿಲ್ಲ. ದೃಶ್ಯ ನಿರ್ಮಾಣ ಆಗೈತಲ್ಲ, ಮುಗಿದೋತ್ ಅದಕ್ಕೆ. ಅದು ಏನು ಮಾಡ್ತೈತೆ ಅಂದ್ರೆ ಪ್ರಾಕ್ಟಿಕಲ್ನಲ್ಲಿ ತಂದು ಬಿಡ್ತೈತೆ. ಇದು ಅಂದ್ರೆ ರಿಸರ್ಚ್, ಇದನ್ನ ನಾವು ಕಲಿಬೇಕ್ರಿ. ಭಾಳ ಚಂದದ ಎಕ್ಸಾಂಪಲ್ಸ್ ಅದಾವ್ರಿ. ಎರಡನೇ ಇದೆ, ಒಂದು ಗ್ರೂಪ್ನಾಗ ಏನು ಮಾಡಿದ್ರು, ಖರೆ ಕಚ್ಚ ಪಿಯಾನೋ ಬಾರ್ಸಕ್ಕೆ ಹಚ್ಚಿದ್ರು. ಇನ್ನೊಂದು ಗ್ರೂಪ್ನಾಗ ಏನು ಮಾಡಿದ್ರು, ತಲೆಯೊಳಗನ ನಾ ಕೈಯಾಗ ಪಿಯಾನೋ ಮುಟ್ಟೇನಿ, ಅದಿನ ಇದು 1ನೇ ಬಟನ್ ಒತ್ತೇನಿ, 2ನೇ ಕೈಯಾಗೇನೂ ಇಲ್ಲ, ಖರೆ ಬುದ್ಧಿ ನೇತ್ರದಿಂದ ಅಲ್ಲಿ ಒತ್ತೇನಿ, ಆ ಸೀನ ಈ ಸಾಂಗ್ ಹಾಡಾಕತ್ತೈತಿ. ಸೇಮ್ ಆಮೇಲೆ ಹಾಡಲಿಕ್ಕೆ ಬಾರಿಸ್ಲಿಕ್ಕೆ ಹಚ್ಚಿದ್ರು. ಇವ್ರು ಹೆಂಗೆ ಬಾರಿಸಿದ್ರಲ್ರಿ, ಇವರು ಕೂಡ ಹಂಗೆ ಬಾರಿಸಿದ್ರು. ಒಬ್ಬರು ಫೇಮಸ್ ರೀ ಗೋಲ್ಫ್ ಪ್ಲೇಯರ್ ಅದ ರೀ. ಗೋಲ್ಫ್ ಅಂದರೆ ಗೊತ್ತಿರ್ಬೇಕಲ್ರಿ, ಹಿಂಗೆ ಸ್ಟಿಕ್ ಇರ್ತೈತಿ, ಅದು ಹಿಂಗೆ ಬಾಲ್ ತೊಗೊಂಡು ಬಡಿತಾರೋ, ಅದು ಹೋಗಿ ಕುಂಡಿರ್ತದೆ. ಆ ವ್ಯಕ್ತಿ ಹೇಳ್ತಾನೆ ರೀ, ಫೇಮಸ್ ರೀ, ಅವ್ರ ಹೆಸರು ಎಲ್ಲ ನೆನಪಿಟ್ಕೊಂಡಿಲ್ರಿ. ಆ ವ್ಯಕ್ತಿ ಹೇಳ್ತಾನೆ ರೀ, ನಾ ಯಾವುದೂ ಕೂಡ ಒಂದು ಗೋಲ್ಫನ್ನು ಶಾರ್ಟನ್ನು ನಾವು ಹೋಗಿ ಅಲ್ಲಿ ಹಾಕ್ಬೇಕಂದ್ರೆ ಅದ್ರ ನಾನು ಎಂದಿಗೂ ಕೂಡ ನಾ ವಿಜುವಲೈಸೇಷನ್ ಮಾಡಲಾರ್ದ ನಾನು ಆ ಬಾಲನ್ನು ಹಾಕೋದೇ ಇಲ್ಲದ್ರಿ, ಹೋಗೈತ. ಈ ಥೀಮನ್ನು ನಾವು ಬಾಬನ್ ಸೇವನೆ ಉಪಯೋಗಿಸ್ಬೇಕು. ಯಾರ್ಯಾರು ನೀವು ಸೆಂಟ್ರ್ ಕ್ಲಾಸ್ಗಳನ್ನ ಮಾಡ್ತೀರಿ, ನೀವು ಯಾರ್ಯಾರು ಮಾಡ್ತೀರಿ, ನೀವು ದೃಶ್ಯ ಮೊದಲ ನಿರ್ಮಾಣ ಮಾಡ್ಕೊಳ್ಳಿ. ಏನಂತ, ಇವತ್ತು ಫಂಕ್ಷನಾಗ ಇಟ್ಟು ಜನ ಆಲ್ರೆಡಿ ಬಂದು ಕೂತಾರು. ಸಂಕಲ್ಪ ಜೊತೆಗೆ ದೃಶ್ಯ. ಇವತ್ತು ನಾ ಕ್ಲಾಸ್ ಮಾಡತ್ತೇನೆ, ಇಟ್ಟು ಜನ ಪೂರ ಕ್ಲಾಸ್ ಹಾಲ್ ತುಂಬೈತಿ. ಮತ್ತು ನಾ ಕ್ಲಾಸ್ ಮಾಡತ್ತೇನೆ, ಎಲ್ಲರೂ ಅದಕ್ಕೆ ಏನು ಮಾಡತ್ತಾರ, ರೆಸ್ಪಾಂಡ್ ಮಾಡತ್ತಾರು. ಹಾಜಿ ಅನ್ನತ್ತಾರು.
ಹಾಂ, ಇದನ್ನೇನು ಮಾಡಬೇಕು, ಎಷ್ಟು ಚಂದ ದೃಶ್ಯ ನೋಡ್ತೀರಿ, ಒಂದು ಮುಂಜಾನೆ, ಒಂದು ಮಧ್ಯಾಹ್ನ, ಒಂದು ರಾತ್ರಿ. ಇದನ್ನು ನಾವು ಎಲ್ಲದ್ರಿಗೂ ಯೂಸ್ ಮಾಡ್ಬೋದು, ಬರೀ ಇದಲ್ಲ. ನಿಮ್ಗೆ ಹೇಳತ್ತೇನೆ ನಾನು, ಒಂದು ಪ್ರೋಗ್ರಾಮ್ ಸಕ್ಸಸ್ ಆಮೇಲೆ ರೀ ಕರೆ ಫಸ್ಟ್ ಪ್ರೋಗ್ರಾಮ್ ಸಕ್ಸಸ್ ಎಲ್ಲ ಆಗ್ಬೇಕ್ರಿ ನಮ್ಮ ಚಿತ್ರನೇ. ಕ್ಲಿಯರ್ ಐತ್ರಿ? ಫೇಮಸ್ ಆ್ಯಕ್ಟರ್ ರೀ 6 ತಿಂಗಳ ಮುಂಚೆನ ತನ್ನ ಚೆಕ್ ಮೇಲೆ, ಅವನ ಹೆಸರು ನಂಗೆ ನೆನಪಿಲ್ಲ, ಚೆಕ್ ಮೇಲೆ $10 ಕೋಟಿ $1 ಮಿಲಿಯನ್ ನನಗೆ ಡೈರೆಕ್ಟರ್ ಕೊಡೋದಂತ ತನ್ನ ಹೆಸರಲ್ಲೇ ತಾನೇ ಬರೋದು ಸೈನ್ ಮಾಡ್ತಾನೆ ರೀ. ಅದನ್ನು 6 ತಿಂಗಳು ಹಂಗೆ ಇಡ್ತಾನೆ ರೀ. ಕರೆಕ್ಟ್ 6 ತಿಂಗಳಾಗ ಒಂದು ಫಿಲ್ಮ್ ರಿಲೀಸ್ ಆಗ್ತೈತೆ ರೀ, ಡೈರೆಕ್ಟ್ ಅಷ್ಟು ಅಮೌಂಟನ್ನು ತಂದು ಕೊಡ್ತಾನೆ ರೀ. ಹೆಂಗ್ರಿ? ತಾನ ಸೆಲ್ಫ್ ಅಂತ ಬರೋದ ಚೆಕ್ ಮೇಲೆ ಸೈನ್ ಮಾಡಿ, ಸೆಲ್ಫ್ ಅಂತ ಬರೋದ ದುಡ್ಡು ಅಮೌಂಟನ್ನು ಹಾಕಿ ಚೆಕ್ಕನ್ನು ಇಟ್ಕೋತಾರೆ. ಅದ ಡೈರೆಕ್ಟ್ರನ್ನ ಫಿಲ್ಮ್ ರಿಲೀಸ್ ಆದ್ಮೇಲೆ ಕೊಡ್ತಾನೆ. ಹೆಂಗ್ರಿ? ನೀವೇನು ಕ್ರಿಯೇಟ್ ಮಾಡ್ತೀರಿ? ನಾವಿಲ್ಲಿ ಕೂತಂಥವ್ರು ಸಂಕಲ್ಪ ಮಾಡ್ತೇವೆ ರೀ, ಸ್ವಮಾನಗಳು ಪ್ರಾಕ್ಟೀಸ್ ಮಾಡ್ತೇವೆ. ಕರೆ ಅದ ಸ್ವಮಾನಗ ತಕ್ಕಂಗೆ ದೃಶ್ಯ ನೋಡ್ಬೇಕ್ರಿ. ಈಗ ಕಾಮೆಂಟ್ರಿನೂ ಹೇಳ್ತೇವೆ, ಉದ್ದಕ್ಕೆ ಕಾಮೆಂಟ್ರಿ ಹೇಳೋದಿರೋದಿಲ್ಲ ರೀ. ಮಾಸ್ಟರ್ ಸರ್ ಬೇಕ ಶಿವಶಕ್ತಿ ಅದು ಹೆಂಗೆ ಅನಿಸ್ತೈತೆ ಅಂದ್ರೆ ರೀ, ಬ್ಯಾಡ್ ಬಿಡ್ರಿ. ಒಂದು ಸಂಕಲ್ಪ ಮಾಡ್ರ ಅದಕ್ಕೆ ಒಂದು ದೃಶ್ಯ ನಿರ್ಮಾಣ ಆಗಬೇಕು. ಆ ದೃಶ್ಯ ನಿರ್ಮಾಣ ಆಗೋ ಮಟ್ಟ ಕುಂಡ್ರಾಕ ಮುಂದೆ ಹೋಗಾಕ ಹೋಗ್ಬೇಡ್ರಿ. ಅವಾಗ ರುಚಿ ಬರ್ತೈತ್ರಿ, ಫೀಲಿಂಗ್ಸ್ ಬರ್ತೈತೆ, ಅನುಭವ ಆಕೈತೆ, ಏಕಾಗ್ರತೆನೂ ಕೂಡ ಹೆಚ್ಚಾಕೈತೆ. ಖರೆ ಆ ಬುದ್ಧಿ ಅಷ್ಟು ಬೇಗನೂ ಅಷ್ಟು ಈಸಿ ಇಲ್ಲ. ಬುದ್ಧಿ ರೂಪಿ ಚಿತ್ರ ತೆಗಿಬೇಕು ನೋಡ್ರಿ. ಅದಕ್ಕೆ ಬಾಬಾ ಹೇಳ್ತಾನೆ ಬುದ್ಧಿನ ಶುದ್ಧ ಮಾಡ್ಕೊರಿ. ಅದಕ್ಕೆ ಬಾಬಾ ಅದನ್ನು ಹೇಳ್ತಾನೆ, ಆಶೀರ್ವಾದ ಗಳಿಸ್ಕೋರಿ. ಜೋ ಕಿಯಾ ಹೇ ಪಾಪ ವೋ ಬುದ್ಧಿ ಕ್ಯಾ ಕರೇಗಾ. ಪಾಪ ಏನಾಕೈತಿ? ಇಲ್ಲ ಬುದ್ಧಿ ಮೇಲೆ ಭೋಜ ಬಂದುಬಿಡುತ್ತಂದ್ರೆ ಏನಾಕೈತ್ರಿ? ಚಿತ್ರ ತೆಗಿಯಾಕ ಸಂಕಲ್ಪ ಬಲೆ ಮಾಡ್ತೇವೆ, ಫೋನ್ಯಾಗ ಕಾಮೆಂಟ್ರಿನೂ ಹಚ್ಕೊಂಡ್ಕೊಂಡಿರ್ತೇವೆ. ಕರೆಕ್ಟ್ ಮ್ಯಾಗ ಪರಮ್ಧಾಮ್ಗೆ ಏನು ಹೋಗ್ಬೇಕಲ್ರಿ, ಅಷ್ಟು ಹೋಗಾಕ ಆಗಂಗಿಲ್ರಿ. ಇನ್ನು ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್, ಒಬ್ಬ ವ್ಯಕ್ತಿ ಇರ್ತಾನೆ ರೀ, ಅವ ಭಾಳ ಫೇಮಸ್ ರೀ, ಅಮೇರಿಕನ್. ಅವ ಆ್ಯಕ್ಚುಲಿ ಜೀವ್ ಇರ್ತಾನೆ ರೀ. ಜೀವ್ ಅಂದ್ರೆ ಏನು ರೀ ಗೊತ್ತ? ಜ್ಯೂಸ್ ಅಂದ್ರೆ ಈಗ ನಡೆದೈತಲ್ರಿ ಇಸ್ರೇಲ್ ಜ್ಯೂಸ್ ರೀ. ಕ್ರಿಶ್ಚಿಯನ್ರೊಳಗನ ಜ್ಯೂಸ್ ಬರ್ತಾರೆ, ಅದೊಂದು ಧರ್ಮ ರೀ. ಆ ವ್ಯಕ್ತಿ ಜೀವ್ ಇರ್ತಾನೆ ರೀ. ಕರೆ ತನ್ನ ಊರಿನಾಗ ಇದ್ಕೊಂಡು ಅವ ಟ್ರೇಟರ್ ಆಗಿ ಅವನಿಗೆ ಸಾಬೀತಾಗ್ತಾನೆ. ಅವ ಅಮೇರಿಕನ್ ಸ್ಪಾಯ್ ಅಂತ ಹೇಳಿ, ಅಂದ್ರೆ ದ್ರೋಹಿ, ಅಮೇರಿಕದವ್ರಿಗೆ ನಮ್ದೆಲ್ಲ ಹೇಳ್ಕೊಡತ್ತಾನ ಅಂತ ಹೇಳಿ ದೇಶದ್ರೋಹಿ ಅಂತ ಅವನ್ನ ಕಂಡು ಹಿಡಿತ. ಅವನನ್ನು ದೊಡ್ಡ ಸಿಬೇರಿಯನ್ ಜೈಲ್ನಾಗ ಹೋಗಿ ಇಡ್ತಾರೆ. ಭಾಳ ಚಂದ ಇದು ಕೇಳ್ರಿ. ಸೈಬೇರಿಯನ್ ಜೈಲ್ನಾಗ ಹೋಗಿ ಇಡ್ತಾರೆ. ಇಷ್ಟು ಕಷ್ಟ ಅಂತ ಇಷ್ಟ ರೂಮ್ನಾಗ ಇಡ್ತಾರೆ. ಎಕ್ಸಸೈಸು ಮಾಡೋಕ್ಕೂ ತ್ರಾಸಿಲ್ಲ, ಏನೇನೂ ತ್ರಾಸಿಲ್ಲ. ಒಂದು ಕಿಟಕಿ ಬಿಟ್ಟಿರ್ತಾರೆ. ಭಾಳ ಅಂದ್ರೆ ಭಾಳ ತ್ರಾಸ, ಎಲ್ಲದಕ್ಕೂ ತ್ರಾಸ ಇರ್ತೈತೆ. ಏನು ಮಾಡ್ಬೇಕ್ರಿ ಅವ? ಅದಕ್ಕೆ ಏನು ಮಾಡ್ತಾವ, ಸಂದಿದ್ದಾಗಿಂದ ಒಂದು ಚೆಸ್ ಆಡೋದು ಭಾಳ ಸೇರ್ತೈತಂತೆ. ಅದಕ್ಕೆ ಅವ್ನು ತಲೆಯಾಗ ಏನು ಮಾಡಕತ್ತಂದ್ರೆ, ಆ ಸಮಯನಾಗ ಚೆಸ್ಸದ ಚಾಂಪಿಯನ್ ಅವನ ಜೊತೆ ಬುದ್ಧಿ ಒಳಗನ ಆಡ್ತಿದ್ದಂತ್ರಿ. ಕೇಳ್ರಿ ಎಷ್ಟು ಚಂದ ಐತ್ರಿ. ನಮ್ಮೊಳಗೆ ಭಾಳ ಅದ್ಭುತ ಶಕ್ತಿ ಅದಾವ್ರಿ, ನಾವು ತಿಳ್ಕೊಂಡಿಲ್ರಿ. ಎಲ್ಲ ನಮ್ಮ ಕಡೆ ಐತ್ರಿ, ಯೂಸ್ ಮಾಡಕ್ಕೆ ತಯಾರಿಲ್ಲ ಅಷ್ಟೇ. ಬರೀ ಅವ ಏನು ಮಾಡ್ತಾನೆ ರೀ, ಆ ಚೆಸ್ಸನ್ನು ಬರೀ ಬುದ್ಧಿ ಹೋಗೋದು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಟ ಆಡಿದ್ಮೇಲೆ ಏನಾಕೈತಿ, 10 ವರ್ಷ ಆದಮೇಲೆ ಆ ರಷ್ಯನ್ ಪ್ರೆಸಿಡೆಂಟ್ ಚೇಂಜ್ ಆಗ್ತಾನೆ. ಅವಾಗ ಏನು ಮಾಡ್ತಾರೆ, ಆ ವ್ಯಕ್ತಿನ ಬಿಡುಗಡೆ ಮಾಡ್ತಾರೆ. ಅವ ಬಿಡುಗಡೆ ಆದಮೇಲೆ ಅವ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾನೆ ರೀ. ಆಮೇಲೆ ಆ ವ್ಯಕ್ತಿ ಏನಿರ್ತಾನಲ್ಲ, ಯಾರ ಜೊತೆ ಅವ ಬುದ್ಧಿ ಒಳಗೆ ಆಟ ಆಡ್ತಿದ್ದಲ್ಲ ಚೆಸ್, ಆ ಅಣ್ಣ ಏನು ಮಾಡ್ತಾನೆ, ಒಂದು ಟೂರ್ನಮೆಂಟ್ ಇಡ್ತಾನೆ ರೀ, ನನ್ನ ಜೊತೆ ಯಾರು ಆಡ್ತೀರಿ ಅಂತ ಹೇಳಿ. 5 ಜನರ ಜೊತೆ ಆ ಕ್ಯಾಪ್ಟನ್ ಒಬ್ಬ ಆಡ್ತಿರ್ತಾನೆ ರೀ. 1 2 3 4 5 ಜನ ಕುಣಿಸಿರ್ತಾರೋ. ಅದ್ರಾಗ ಒಬ್ಬ ಕ್ಯಾಪ್ಟನ್ ಏನಿರ್ತಾನೆ, ಚೆಸ್ ಚಾಂಪಿಯನ್, ಅವ ಆಡ್ತಿರ್ತಾನೆ ರೀ. 4 ಜನರಲ್ಲೂ ಸೋಲಿಸ್ತಾನೋ, ಇವ್ ಒಬ್ಬನು ಸೋಲ್ಸೋಕ್ಕಾಗೋದಿಲ್ಲ. ಅವ್ ಮತ್ತೆ ಯಾರು ಆಮೇಲೆ ಲಾಸ್ಟಿಗೆ ಗೆಳ್ತಾನೆ ರೀ, ಯಾರು ಕೂತಿರ್ತಾನಲ್ಲ 5ನೇ ನಂಬರ್, ಅವಾಗ ಗೆಳ್ತಾನೆ ರೀ. ಅವಾಗ ಎಲ್ಲರೂ ಬಂದು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಬಂದು, ನೀವು ಕ್ಯಾಬಿನೆಟ್ ಮಿನಿಸ್ಟರ್, ನೀವು ಎಂದು ಚೆಸ್ ಆಡ್ದವ್ರಲ್ಲ, ಹೆಂಗತ್ತ? ನಾ 10 ವರ್ಷದಿಂದ ಬುದ್ಧಿಯಾಗ ಆಡಾಕತ್ತೀನಿ. ಅವತ್ತು 10 ವರ್ಷದಿಂದ ಅವ್ನು ಹೆಂಗೆ ಡಿಫಿಟ್ ಮಾಡಲಿ ಬುದ್ಧಿ ಹೋಗಿಂದ ಆಡಾಕತ್ತೀನಿ. ಕೈಯಾಗೇನು ಆಡಾಕತ್ತಿಲ್ಲ ನಾನು,
ಕೈಯಾಗೇನು ನೋಡತ್ತಿಲ್ಲ, ಬುದ್ಧಿ ನೋಡ. ಹಂಗ ಬಾಬಾ ಹೇಳ್ತಾ ಪರಂಧಾಮಕ್ಕೆ ಬರ್ರಿ, ಬುದ್ಧಿ ನೇತ್ರದಿಂದ ಬರ್ರಿ. ಭಲೆ ಈಗ ಬರಂಗಿಲ್ಲ, ಅದ ನೋಡ್ರಿ ಬುದ್ಧಿಗೂ ತಿಳಿಯಂಗಿಲ್ರಿ ನೀವು ಕರೇನ ಪರಂಧಾಮಕ್ಕೆ ಹೊಂಟಿರೋ ಇಲ್ಲೋ. ಕರೆ ಅದೇನು ಮಾಡ್ತೈತೆ, ಅದ ವೇವ್ಸನ್ನು ಕ್ರಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೈತ್ರಿ. ಅದ ಬುದ್ಧಿ ಗೊತ್ತಾಗೋದಿಲ್ಲ ನೀವು ಹೋಗಿ ಅಂತ ಹೇಳಿ. ಕರೆ ವಿಚಾರ ಪ್ಲಸ್ ದೃಶ್ಯ, ದೃಶ್ಯ ಭಾಳ ಇಂಪಾರ್ಟೆಂಟ್ ರೀ. ದೃಶ್ಯ ಇರಲಿಲ್ಲ ಅಂದರೆ ಯೋಗ ರುಚಿ ಹತ್ತಂಗಿಲ್ಲ. ಅದಕ್ಕೆ ಬಾಬಾ ಎಷ್ಟೋ ಚಂದ ಹೇಳ್ತಾರೆ, ಯೋಗನ್ಯಾಗ ಕುಂತಿರ್ತಿರಲ್ಲ, ಯೋಗನ್ಯಾಗ ಕೆತ್ತಾಗ ಮ್ಯಾಗ ಬರ್ರಿ, ಕಿರಣಗಳನ್ನ ತಗೊಳ್ರಿ, ಸೀನ್ರಿ ಕ್ರಿಯೇಟ್ ಮಾಡಿರಿ. ಈಗ ಎಲ್ಲರೂ ಕಣ್ಣು ಮುಚ್ಚ್ರಿ ಹೇಳ್ತಾರೆ, ಕಣ್ಣು ಮುಚ್ಚ್ರಿ, ಕಣ್ಣು ಮುಚ್ಚ್ರಿ. ಅಡುಗೆ ಮನೆಗೆ ಹೋಗ್ರಿ, ನಿಮ್ಮ ಅಡುಗೆ ಮನೆಗೆ ಹೋಗ್ರಿ. ಹಾಂ, ಅಡುಗೆ ಮನೆಗೆ ಹೋಗಿ ಫ್ರಿಜ್ನಾಗಿಂದ ಒಂದು ಲಿಂಬು ಹಣ್ಣು ತಗೊಳ್ರಿ, ಅದನ್ನು ಕಟ್ ಮಾಡಿರಿ, ಅದನ್ನು ಬಾಯಾಗ ಹಾಕೋರಿ, ಕಣ್ ತೆಗಿರಿ. ಏನು ರಸ ಬಂತ್ರಿ? ಹೆಂಗ್ರಿ ಅದಕ್ಕೆ ಗೊತ್ತಿಲ್ಲ ನೀವು ಹೋಗಿರತ್ತ. ಕರೆ ಬ್ರೇನಾಗ ಎಷ್ಟು ತಾಕತ್ತೈತೆ ನೋಡ್ರಿ ಅದ ರುಚಿಯನ್ನು ಕ್ರಿಯೇಟ್ ಮಾಡಕ್ಕೆ. ಹಂಗೆ ನಾಷ್ಟ ಮಾಡೇನಂತ ತಿಳ್ಕೊತ್ಬಿಡೋದು, ಬರೀ ನಾ ಶರೀರ ಆಗೇನಂತ ತಿಳ್ಕೊತ್ಬಿಡೋದು ಬರೀ. ಹೌದು ಮತ್ತು ಹಾಂ ಮತ್ತು ರೀ ಇದರಿ ಹಾಂ, ಇದು ಯಾವಾಗ ಸಾಧ್ಯ ಅಂದ್ರೆ ಲಕ್ಷ ಕೊಟ್ಟು ಕೇಳ್ರಿ. ಈ ಸ್ಥಿತಿ ಯಾವಾಗ ಸಾಧ್ಯ ಅಂದ್ರೆ ನೀವು ಮನಸ್ಸು ಬುದ್ಧಿ ಜೊತೆ ಆಟ ಆಡಕ್ಕೆ ಕಲಿಬೇಕ್ರಿ. ಆ ರುಚಿ ಆ ನಶಾನಾಗಿರ್ಬೇಕ್ರಿ. ಅಂದಾಗ ಈ ಬಾಹಿರಿಕ ನಶ, ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕು, ಅಲ್ಲಿ ಹೋಗ್ಬೇಕು, ಇವ್ರನ್ನ ಮಾತಾಡ್ಸ್ಬೇಕು, ಅಲ್ಲಿ ಹೋಗ್ಬೇಕು, ಇವ್ರು ಬೇಕು, ಇವು ಯಾವ ಬಕವಾಸ್ ಬ್ಯಾಡ ಅನ್ನಿಸ್ತಾವ. ಎಲ್ಲ ನಿಮ್ಮಲ್ಲೇ ಐತಿ. ಎಲ್ಲರೂ ಇದನ್ನ ನೆನಪಿಟ್ಕೋರಿ, ಎಲ್ಲ ನಿಮ್ಮಲ್ಲೇ ಐತಿ. ಹಾಂ ಏನ್ರಿ ಎಲ್ಲ. ಹಾಂ, ಈಗ ನೀವು ಯಾರು ಬೇಕಂತಿರಲ್ಲ, ಹಾಂ ಅಕ್ಕವ್ರು ಕಾಮೆಂಟ್ರಿ ಕೊಡ್ತಾರೆ, ನೀವು ವಿಜುವಲೈಸೇಷನ್ ಮಾಡಿರಿ. ಏನ್ರಿ ಕಾಶ್ಮೀರಕ್ಕೆ ಹೋಗೇವಿ, ಬರ್ಫ್ನಾಗ ಅಡ್ಡಾಡೇವಿ, ವಿಜುವಲೈಸೇಷನ್ ಮಾಡಿರಿ. ಇಷ್ಟು ನೆನಪಿಟ್ಕೋರಿ, ಎಲ್ಲ ನಿಮ್ಮೊಳಗೆ ಐತಿ. ಇದನ್ನ ಅದನ್ನ ಸ್ಪಷ್ಟ ಹೇಳತ್ತೇನೆ. ಪ್ಲೀಸ್ ಎಲ್ಲರೂ ಯೋಚನೆ ಮಾಡಿರಿ, ಎಲ್ಲ ನಿಮ್ಮಲ್ಲೈತಿ, ಎಲ್ಲ ನಿಮ್ಮಲ್ಲೈತಿ. ನೀವು ಅದನ್ನು ಯೂಸ್ ಮಾಡಕ್ಕೆ ಕಲೀರಿ, ಅದ್ರ ಜೊತೆ ಆಟ ಆಡಕ್ಕೆ ಕಲೀರಿ. ಸಮುದ್ರ ದಂಡಿಗೆ ಹೋಗೇನಿ, ಈ ಕಣ್ಣು ಮುಚ್ಚಿರಿ ನೋಡಿರಿ, ಇದೊಂಥರ ಮಾಡಿ ನೋಡಿ, ಕಣ್ಣು ಮುಚ್ಚಿರಿ, ಯಾರೂ ತೆಗಿಯಂಗಿಲ್ಲ. ಕಣ್ಣು ಮುಚ್ಚಿರಿ. ಸಮುದ್ರ ನಡಿ, ಕೇರಳ ಸಮುದ್ರಕ್ಕೆ ಹೋಗಿರಿ ನೋಡ್ರಿ, ಎಷ್ಟು ವಿಶಾಲವಾದಂಥ ಸಮುದ್ರ ಐತಿ. ಸಮುದ್ರ ದಂಡಿ ಹತ್ರ ನಿಂತೀರಿ, ಮೀನಿನ ವಾಸು ಬರತೈತಿ. ಆ ನೀರು ಬಂದು ನಿಮ್ಮ ಕಾಲಿಗೆ ಬಡಿಯಾಕತ್ತೈತಿ ನೋಡ್ರಿ. ಆಮೇಲೆ ನೀರು ಕೊಚ್ಕೊಂಡು ಹೋದಾಗ ನಿಮ್ಮ ಕಾಲು ತಳಗಿರುವಂಥ ಉಸುಕು ಜಾರು ಹೊಂಟೈತಿ ನೋಡ್ರಿ. ಸೆಖಿ ಭಾಳ ಐತಿ. ಸೂರ್ಯ ನಿಮ್ಮ ಎದುರುಗಡೆ ಹೊಳೆಯಾಕತ್ತಾನ, ಅವು ಕಿರಣಗಳು ಬಂದು ಮುಖದ ಮೇಲೆ ಬಡಿಯಾತಾವ. ನೀರಿನ ಸಪ್ಪಳ ಕಿವಿಯಾಗ ಕೇಳ್ಸಾತೈತಿ, ನೀರಿನ ಹನಿ ನಿಮಗೆ ಬಂದು ಸಿಡಿಯಾಕತ್ತೈತಿ. ಕಣ್ ತೆಗೀರಿ. ಹೋಗಿದ್ರಿ ಹಿಂಗೆ ನೋಡ್ರಿ, ಒಂದೊಂದು ಮಾತು ಹಿಂಗೆ ನೋಡ್ರಿ ಅಕ್ಕವ್ರು ಹಿಂಗೆ ನೋಡ್ರಿ, ಒಂದೊಂದು ಮಾತು. ಸ್ಲೋ ಯೋಗ ಮಾಡಿರಿ, ಸ್ಲೋ ಮಾಡಿರಿ, ಖರೆ ಚಿತ್ರೀಕರಣದಿಂದ ಮಾಡಿರಿ. ನಿಮ್ದು ಯೋಗ ಭಾಳ ರುಚಿ. ಬಾಬಾನ ಕಡೆ ಹೊಡ್ರಿ, ಕಿರಣ ಒಂದೊಂದು ನನ್ನ ಮುಖದ ಮೇಲೆ ಬೀಳಾತಾವ, ನಂದು ಗ್ಲೋ ಆಗಕತ್ತೈತಿ, ಆತ್ಮದ ಮೇಲೆ ಬೀಳಾತೈತಿ, ಆತ್ಮ ಹೊಳೆಯಾಕತ್ತೈತಿ. ಎಷ್ಟು ಚಂದ ಚಿತ್ರ ಮಾಡ್ತೀರಿ, ಅಷ್ಟು ಚಂದ ಯೋಗ. ಸ್ಲೋ ಮಾಡಿರಿ. ಇದನ್ನು ನೀವು ದುಡ್ಡಿನಗೋಸ್ಕರ ಮಾಡ್ಬೋದು. ಈಗ ಸಂಕಲ್ಪ ಏನು ಮಾಡ್ತಿದ್ವಿ, ನಾವು ಧನವಾನ್ ಅದೇವಿ, ನಾವು ಸಾವುಕಾರ ಅದೇವಿ, ನಾವು ಶ್ರೀಮಂತ ಅದೇವಿ. ಏನು ಸಂಕಲ್ಪ ಮಾಡ್ರಿ, ಯೋಗನಾಗ ಕುಂಡ್ರೋದೈತ್ರಿ, ಟ್ರೆಸ್ರಿ ತುಂಬ ಐತಿ. ಯಾವುದು ಬಂಡಲ್ ತೆಗೀಲಿ, ಎಲ್ಲಿಂದ ಬಂಡಲ್ ತೆಗೀಲಿ, ಏನ್ರಿ ಎಲ್ಲಿಂದ ತೆಗೀಲಿ. ಹಾಂ ಅರ್ಥ ಐತೆ. ಅಟ್ಲೀಸ್ಟ್ ಅವ್ರಿಗ್ರಿ ಸುಖ ಕಂಫರ್ಟ್ ಬೇಕಲ್ಲ, ಅವ್ರಿಗೂ ಜೀವನ್ಯಾಗ ರೀ. ಹಾಂ, ಈಗ ನೀವು ಇದನ್ನು ಸಂಕಲ್ಪ ಮಾಡಬೇಡ್ರಿ, ಎಲ್ಲಿಂದ ಬ್ಯಾಂಕ್ನಾಗಿನ ತೆಗಿಲಿನ ಎಲ್ಲ ಮುಗಿದೈತಿ, ಯಾವ ಬ್ಯಾಂಕ್ನಾಗಿನ ತೆಗಿಲಿ, ಹಿಂಗೆ ಯೋಚನೆ ಮಾಡಿರಿ.
ಆ ಬ್ಯಾಂಕ್ನಾಗ ತುಂಬೈತಿ, ಈ ಟ್ರೆಸ್ರ್ಯಾಗ ತುಂಬೈತಿ, ನಮ್ಮ ಪತಿ ಕಿಶದಾಗಿ ಸದ್ಯ ಹೋಗ್ತೇನೆ ನೋಡೋ ತುಂಬಿರ್ತೈತಿ, ಕೈ ಹಾಕ್ತೇನೆ ಹಿಂಗೆ ತೆಗಿತೀನಿ. ಏನ್ರಿ ಸಾಮ್ನೇನರ್ ತಿಳತೈತ್ರಿ ಕರ? ಹಿಂಗೆ ಸಂಕಲ್ಪ ಮಾಡೋದು, ಏನು ಬೇಕಲ್ರಿ ಅದನ್ನು ಚಂದ ದೃಶ್ಯ ನೋಡೋದು. ಈಗ ಮತ್ತು ಇದನ್ನು ನೀವು ಸಂಬಂಧಗೂ ಮಾಡ್ಬೋದು. ಈಗ ನೋಡ್ರಿ ಕೊರ, ಈ ಯೋಗನಾಗ ಬರ್ತಿರ್ತಿಲ್ಲ, ನಮ್ಮ ಮನೆಗೆ ಹೋದ ಕೂಡಲೇ ನನ್ನ ಪತಿ ನಾನು ನೋಡ್ಕೊಳ್ಳೆ ಶಾಂತ ಬಾ ವಿಜುವಲೈಸೇಷನ್ ಮಾಡ್ಬೇಕ್ರಿ. ಹೇಳ್ರಿ ಶಾಂತ ಬಾ, ನನಗೇನನ್ನ ಹೋಮನ್ ಚಾ ಮಾಡ, ಈಗ ಏನು ಬೇಕಲ್ಲ ಅದು ನೋಡೋದು. ಕರೆಯಾಕತ್ತ ನಾನು ಹಿಂಗೆ ಬಾ ಅನ್ನತ್ತ, ನಾಷ್ಟ ಮಾಡನ್ನತ್ತ, ಎಷ್ಟು ಪ್ರೀತಿ ಮತ್ತು ತಿಂಗಳ ಇಟ್ಟು ತಗೋ ಅಂತ ಹೇಳಿ ಕೈಯಾಗ ಕೊಡತ್ತ. ಇವ್ನು ಏನು ಮಾಡೋದ್ರಿ, ಎಷ್ಟು ಸಲ ಮಾಡೋದ್ರಿ, ಅವ 10 ವರ್ಷ ಮಟ್ಟ ತಲೆಯಾಗ ಚೆಸ್ ಆಡನ್ರಿ, ಜೇಲ್ನಾಗ ಇದ್ಕೊಂಡು. ಅಷ್ಟು ನಮ್ಗೇನು ಟೈಮ್ ಇತ್ತು, ಯಾಕಂದ್ರೆ ನಮ್ಮ ಜೊತೆ ಅಂತೂ ಯಾರದಾರಿ, ಶಿವ ಬಾಬಾ ಅದ. ಸಾಕ್ರಿ. ಮತ್ತು ನೀವು ಕೂಡ ಇದೇ ರೀತಿ ನನ್ನ ಜೊತೆ ಬಾಬಾ ಇಲ್ರಿ, ನನ್ನ ಜೊತೆ ಬಾಬಾ ಇಲ್ರಿ, ಬಾಬಾ ಅಂದು ಯಾಕೋ ಯೋಗ ಹತ್ತುವತ್ರಿ, ಯೋಚನೆ ಮಾಡಿರಿ. ಒಂದು ಬಿಳಿ ಚುಕ್ಕಿ ಐತಿ, ಅದ್ರ ಸುತ್ತಲೂ ನನ್ನ ದೇಹದ ಸುತ್ತಲೂ ಒಂದು ಔರ ಐತಿ, ಒಂದು ಫುಲ್ ರೌಂಡ್ ಅದೀನಿ, ಅದ್ರೋಗ ನಾ ಅದೇನಿ, ಸುರಕ್ಷಿತ ಅದೇನಿ, ಬಾಬಾ ನನ್ನ ಜೊತೆ. ಇವನ್ನ ಸಂಕಲ್ಪ ಮಾಡೋದು. ಚಿತ್ರ ಮಾಡಕ್ಕೆ ನಿಮ್ಗೆ ಸಾಧ್ಯ ಆಗ್ವಾತಿಲ್ಲೋ, ಹಿಂಗೆ ರೌಂಡ್ ಸರ್ಕಲ್ ಮಾಡಕ್ಕೆ ದಿವಸ ಮಾಡ್ರಿ 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 ಮಾಡಿ ಒಂದು ದಿವ್ಸ ಹೆಂಗೆ ಅನ್ನಿಸ್ತೈತಂದ್ರೆ ಆ ಶಿವಪ್ಪನ ಬಿಳಿ ಕಬ್ಸ್ನ್ಯಾಗ ಔರಾದ್ರನ್ಯಾಗನ ನಡೆಯಕತ್ತೀರೇನೋ ಅಂತ ಅನ್ನಿಸ್ತೈತೆ. ಒಬ್ಬ ವ್ಯಕ್ತಿ ರೀ ಬ್ಲಡ್ ಕ್ಯಾನ್ಸರ್ ಆಗಿತ್ತು ರೀ, ಏನೂ ಟ್ರೀಟ್ಮೆಂಟ್ ತೊಗೊಳ್ರಿ, ಬರೀ ತಲೆ ಒಳಗನ ಹಿ ಸ್ಟಾರ್ಟೆಡ್ ವಿಜುವಲೈಸೇಷನ್. ಏನು ತಲೆಯೋಗಿ ಯೋಚನೆ ಮಾಡಕತ್ತಂದ್ರೆ WBC ನನ್ನ ಎನಿಮೀಸ್ಗಳನ್ನು ಫೈಟ್ ಮಾಡತ್ತವ, ಕುಸ್ತಿ ಆಡ್ತಿದ್ದಂತ್ರಿ ಒಳಗನ. ಪೂರ ನಂದು ದೇಹ ಐತಿ, ದೇಹದ ಒಳಗಡೆ ನರಗಳದಾವು, ಆ ನರಗಳೊಳಗೆ RBCನೂ ಇರ್ತೈತ್ರಿ, WBC ಏನು ಮಾಡ್ತೈತಿ, ಹೊರಗಿನ ಎನಿಮೀಸ್ ಜೊತೆ ಅದು ಫೈಟ್ ಮಾಡ್ತೇವೆ, ಅದ್ರ ಕೆಲಸನ ಅದ ರೀ WBC ಕೆಲಸ. ಆ ದೃಶ್ಯ ನಿರ್ಮಾಣ ಮಾಡಕತ್ತಿದ್ದಂತ್ರ, ಬರೀ ಅದನ್ನು ನಿರ್ಮಾಣ ಮಾಡ್ತಿದ್ದಂತ್ರ. WBCಗಳು ಎನಿಮಿ ಕ್ಯಾನ್ಸರ್ ರೀ, ಬ್ಲಡ್ ಕ್ಯಾನ್ಸರ್ ಬರತೈತಿ, ಅದನ್ನು ಫೈಟ್ ಮಾಡತೈತಿ. WBC ಆಗೈತೆ, ಅದನ್ನು ಆ ಕ್ರಿಮಿಗಳನ್ನ ಫೈಟ್ ಮಾಡತೈತೆ, ಎಲ್ಲನೂ ಹೊರಗೆ ಹಾಕತೈತಿ, ಆ ಬ್ಲಡ್ ಕ್ಯಾನ್ಸರ್ ಹೊರಗೆ. ನೀವು ಹಂಗೆ ಯಾರಿಗೆ ಮೊಣಕಾಲು ಕಾಲು ನೋದವಲ್ಲ ಹಿಂಗೆ ಯೋಚನೆ ನಾ ಹಿಂಗೆ ನಿಂತೇನಿ, ಹಿಂಗೆ ಕ್ಲಾಸಿಗೆ ಹೋಗ್ಯಾನಿ, ಕ್ಲಾಸ್ ಮಾಡ್ಕೊಂಡು ಬರಂದೇರಿ, ಸೊಂಟನ ಹಿಂಗೆ ಐತಿ, ಎಲ್ಲ ಐತಿ ಬರೋಬ್ಬರಿ. ನಿಮ್ಮನ್ನು ನೀವು ಹೆಂಗೆ ನೋಡ್ತೀರಿ ನೋಡ್ರಿ, ಹಂಗೆ ನೀವು ಆಗ್ತೀರಿ. ಎಂದು ವರ್ಣನೆ ಮಾಡಬೇಡ್ರಿ ಮಂದಿ ನೋವಿಂದ. ನೀವು ಮರ್ತರು ಮತ್ತೆ ಅವ್ರು ನೆನ್ಪು ಕೊಡಿಸಿರ್ತಾರೆ ನಿಮ್ಗೆ. ಅವ್ರು 4 ಮಂದಿ ಹೋಗಿ ಹೇಳ್ತಾರೆ ಪಾಪ ಹಿಂಗಾಗೈತೆ ಅಂತ ಹೇಳಿ. ನೀವು ಒಬ್ರಿಗೆ ಹೇಳಿದ್ರಿಲ್ಲ, 100 ಮಂದಿಗೆ ಹೇಳ್ದಂಗೆ. ಮತ್ತು ಅವ್ನಿಗೆ ಎಷ್ಟು ಒಲಿಂಪಿಕ್ಸ್ ಅವಾರ್ಡ್ ಸಿಕ್ಕ್ಯಾವ, ಗೋಲ್ಡ್ ಮೆಡಲ್ ಸಿಕ್ಕ್ಯಾವ ಕೇಳಕ್ಕೆ ಹೋಗ್ಬೇಡ್ರಿ. ಆ ವ್ಯಕ್ತಿ ಹೇಳ್ತಾನೆ ರೀ, ಇಷ್ಟು ನಾವು ವಿಜುವಲೈಸೇಷನ್ ಮಾಡ್ತೇವೆ, ಒಂದು ಸ್ವಿಮ್ಮಿಂಗ್ ಆಡ್ಬೇಕಂದ್ರೆ ವಿಜುವಲೈಸೇಷನ್ ಮಾಡಲಾರ್ದ ನಾ ಎಂದೂ ಹೋಗಂಗೇ ಇಲ್ಲ. ನೀವು ಯೋಚನೆ ಮಾಡಿರಿ, ಯಾವುದೋ ಒಂದು ಕಾರ್ಯವನ್ನು ಮಾಡೋಕ್ಕಿಂತ ಮುಂಚೆ ನೀವು ಎಷ್ಟು ವಿಜುವಲೈಸೇಷನ್ ಮಾಡ್ತೀರಿ. ನನಗೆ ಅನ್ನಿಸ್ತೀರಿ ಇದನ್ನೆಲ್ಲ ಕೇಳ್ಮೇಲೆ ನನಗೆ ಅನ್ನಿಸ್ತ ಯಾವುದ್ರ ಎಂದ್ರೆ, ಈಗ ನೋಡ್ರಿ, ಈಗ ನಾನು ಇಲ್ಲಿ ಹೊಂಟೇನಿ, ಈಗ ನೀವು ಎಲ್ಲರೂ ಬರಾತೀರಿ, ಅಲ್ಲೇ ಮನ್ಯಾಗ ನಿಂತ್ಕೊಂಡು ಬರೋದು. ನಾ ಹಿಂಗೆ ಹೊರಗೆ ಬರ್ತೀನಿ, ಒಬ್ಬ ಗಾಡಿದವ ಬರ್ತಾನೆ, ಅದ್ರ ಮ್ಯಾಕೊಂಡಿರ್ತೇನೆ, ಬಂದಿರ್ತೇನೆ. ಮೊದಲ ಮಾಡೋದು ಅಲ್ಲೇ ಮಾಡಿನ ಹೊರಗೆ ಬರೋದು, ಒಂದು 5 ನಿಮಿಷ ಅದಕ್ಕೆ ಮಾಡೋದು. ಮತ್ತು ಬಾಬಂದು ಏನೈತ್ರಿ ಅನ್ನಾರ, ಎಲ್ಲನೂ ವಿಜುವಲೈಸೇಷನ್ ಐತಿ. ಬೋಗ್ನಾಗ ಹಚ್ತೆ, ಕಿರಣಗಳು ಹರಿಯಾಕತ್ತವ, ಸ್ವೀಕಾರ ಮಾಡತ್ತ, ಏನೈತ್ರಿ ಎಲ್ಲ ವಿಜುವಲೈಸೇಷನ್. ನಮ್ಮ ಬ್ರೈನಿ ತಿಳಿಯಂಗಿಲ್ರಿ ಅದಕ್ಕೆ. ಇವ್ರು ಖರೆ ಮಾಡತ್ತಾರ, ಸುಳ್ಳು ಮಾಡತ್ತಾರ, ಆ ಕಿರಣಗಳು ಬರತ್ತ ಇಲ್ಲ ಅದಕ್ಕೇನು ಗೊತ್ತಿಲ್ಲ, ಖರೆ ಕೆಲಸ ಮಾಡಕ್ಕೆ ಹಿಡಿತೈತೆ. ಅದಕ್ಕೆ ರೀ ನಿಮಗೂ ಶಿವ ಬಾಬಾ ಏನು ನಿಮ್ಮಿಂದ ಇಷ್ಟಪಡ್ತಾನೆ, ಪಾಪ್ ಸಮಾನ್. ಅದನ್ನು ಇವೆಲ್ಲ ಏನ್ರಿ ಸ್ಥೂಲ ಹೇಳ್ಕೊಟ್ಟು ನಿಮ್ಗೆ. ನಮಗೆ ಶಿವಪ್ಪ ನಮ್ಮಿಂದ ಏನು ಇಷ್ಟಪಡ್ತಾನೆ, ಬಾಪ್ ಸಮಾನ್. ನಾ ಬಾಪ್ ಸಮಾನಾಗೇರಿ. ನಂದು ಲಾಸ್ಟ್ ಫೈನಲ್ ಸ್ಟೇಜ್, ಸಂಪೂರ್ಣ ಸ್ಟೇಜ್ ನಂದು ಹೆಂಗಿರ್ಬೋದು ಆ ದೃಶ್ಯ ನಿರ್ಮಾಣ ಮಾಡ್ಕೊತ ಬರ್ರಿ. ನಾ ಏನಿರ್ಬೋದು ಸಂಪೂರ್ಣ ಆದ್ನಿ ಅಂದ್ರೆ, ಕಾಯಿಗೆ ಹಸಿ ಅದೇನಿ, ಬೆನ್ನಿ ಅಂದ್ರೆ ಏನು ಹಾಕೀನಿ, ಹೆಂಗಿರ್ಬೋದು ನನ್ನ ಸ್ಟೇಜ್, ಅದ್ರದ್ದು ಒಂದು ವಿಜುವಲೈಸೇಷನ್ ಅಕ್ಕೋರ್. ಮತ್ತು ಇದು ಇಟ್ಟು ನಶ ಐತಲ್ರಿ, ಇದು ಅನುಭವದಿಂದ ಹೇಳ್ತೀನಿ ರೀ, ಇದು ರುಚಿನ ಬೇರೆ ಐತ್ರಿ. ಚಿತ್ರೀಕರಣದಿಂದ ಆಟ ಆಡೋದು ಏನೈತಲ್ರಿ, ಅದ್ರ ರುಚಿನೇ ಬೇರೆ ಐತಿ. ಅದಕ್ಕೆ ಕಲಿಯಬೇಕು, ರುಚಿ ಹತ್ತಬೇಕ್ರಿ.
ಅವಾಗ ಯಾವುದು ಬೇಕಂತ ಅನ್ಸಂಗೇ ಇಲ್ಲ. ಅದ್ರ ಗುಂಗ್ನಾಗ ಇರೋದಲ್ರಿ, ನಾ ಅಲ್ಲಿ ಹೋದ್ನಿ, ಈಗ ನೋಡ್ರಿ ಸಮುದ್ರನ್ಯಾಗ ಹೋದ್ರಿ ಹಂಗೆ ನಾ ಬಾಬಾನ ಹತ್ರ ಹೋದ್ನಿ, ಅಲ್ಲಿ ಕೈ ಹಿಡ್ಕೊಂಡ, ಸೂಕ್ಷ್ಮಲಕರು ಹೋದ್ನಿ, ಅಲ್ಲಿ ಮಮ್ಮ ಕೈ ಹಿಡಿದ್ಲು, ಅಲ್ಲಿ ನನಗೆ ಇದನ್ನು ತಿನ್ನಿಸಿದ್ಲು, ಅದನ್ನು ತಿನ್ನಿಸಿ, ಏನು ಬೇಕಾ ಮಾಡ್ರಲ್ಲ. ಅದಕ್ಕೇನು ಬೇಕಂದ್ರೆ ಬುದ್ಧಿ ತಿಳಿಬೇಕು. ಓಂ ಶಾಂತಿ ರೀ, ಥ್ಯಾಂಕ್ ಯು ರೀ. ಅಂದ್ರೆ ರೀ ಈಗ ನಮಗೆ ಒಮ್ಮೆಲೆ ತಟಕ್ಕನ ಏನೋ ಒಂದು ಕರಂಗ್ ಹೋಗಿ ಬರ್ತತಿಕೋರಿ, ಏನೋ ಒಂದು ಪರಿಸ್ಥಿತಿ ದೊಡ್ಡದ ಬಂದ್ಬಿಡ್ತತಿಕೋರಿ. ಅದು ಹೆಂಗಾಕತ್ತೆ ಅಂತಂದ್ರೆ ರೀ, ಉರಿ ಹತ್ತಿದಾಗ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೊಳಿದ್ರೆ ಏನಾಗ್ತೈತಿ, ಹಂಗಾಕತ್ತಿದ್ದೀವಿ ನೋಡಿ. ಸಣ್ಣಾಗಿರ್ತಾಗ ಗಡ್ಡಕ್ಕೆ ಬೆಂಕಿ ಹತ್ತೈತಿ, ಆವಾಗ ನಾ ಬಾವಿ ತೊಡ್ತಂದ್ರೆ ಅಂದ್ರೆ ಪರಿಸ್ಥಿತಿ ಬಂದಾಗ ನಾವು ಇದನ್ನ ಪ್ರಯೋಗ ಮಾಡ್ತೀವಲ್ಲ, ಸಣ್ಣ ಮಾತಿನೊಳಗನ ಪ್ರಯೋಗ ಮಾಡಿ 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 ನಾವು ಎಕ್ಸ್ಪರ್ಟ್ ಆಗಿದ್ವಿ ಅಂದ್ರೆ ಪರಿಸ್ಥಿತಿ ಬಂದಾಗ ಏನಪ್ಪ ಅಂತಂದ್ರೆ ಈ ಅಭ್ಯಾಸನ ಸಹಿ ಹೋಗ್ತದೆ. ಈಗ ಮತ್ತೆ ಏನ್ರ ಬತ್ತಂದ್ರನ ಮಾಡ್ಬೇಕತ್ತಲ್ರಿ, ಆಲ್ರೆಡಿ ಸಣ್ಣ ಪುಟ್ಟು ರಗಡ್ ಅದಾವ್ರಿ ನಮಗೆ. ಅವ್ರ ಮೇಲೆ ಪ್ರಯೋಗ ಮಾಡಿ 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 ನಮಗೆ ವಿಶ್ವಾಸ ಬರಬೇಕು, ನಾವು ಒಂದು ಅನುಭವ ಬಂದಿರ್ಬೇಕ್ರಿ. ಅಂದಾಗ ದೊಡ್ಡ ದೊಡ್ಡ ಪೇಪರ್ ಏನು ಬರೀ ಕ್ಯಾನ್ಸರ್ ಅಂತ ಹೇಳಿ ನೋಡ್ರಿ ಕುರು, ಕ್ಯಾನ್ಸರ್ ಮೇಲೆ ಪ್ರಯೋಗ ಮಾಡ್ಬೇಕಂತಂದ್ರೆ ಕೂಡ ನಾವು ಸಣ್ಣ ನಮ್ಮ ಮೊದಲು ವಿಶ್ವಾಸ ಬೇಕಿಲ್ಲ. ಅದಕ್ಕೆ ನೀವು ಸಣ್ಣ ಮೊಳಕಾಲ ಮೇಲೆ, ಕುತ್ತಿಗೆ ಮೇಲೆ, ಕೈ ಮೇಲೆ. ओ चित्र का जिसने नभ को रंग दिया, सूरज के किरणों में जिसने जीवन का जादू भर दिया, कौन है वो चित्रकार जिसके स्पर्श से मिट्टी हंसी, फूलों ने सुगंध अपनाया, नदियों में है बहती, लहरों ने मंत्र तुम्हारे ही गाते, कौन है वो चित्रकार जिसके मन में कल्पना बनी, और दुआ है जगत का साकार, जिसके मान से राग रागिनी, गाए सब सरगम संसार, हे परमात्मा तू निराकार, तू ही है वो चित्रकार, कौन है वो चित्रकार. ओम शांति री, थैंक यू सो मच री.